Hello dear viewers, welcome back to SP Economics videos for learners. Okay dear viewers, today we are going to start about discussion average revenue and marginal revenue. Already we discussed about that first type of revenue, that was total revenue. ಸೊ ಇವತ್ತು ನಾವು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಅಂದರೆ ಏನು, ಸೊ ಅವುಗಳ ಇಕ್ವೇಷನ್ ಸೂತ್ರ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಆದಾಯದಲ್ಲಿ 3 ಪ್ರಕಾರ ಇತ್ತು: ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಈಗಾಗಲೇ ಒಟ್ಟು ಆದಾಯ ಎಂದರೇನು, ಅದನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಸೊ ಇವತ್ತು ಆವರೇಜ್ ರೆವಿನ್ಯೂ ಅಥವಾ ಸರಾಸರಿ ಆದಾಯ ಎಂದರೇನು. ಸೊ ಆವರೇಜ್ ರೆವಿನ್ಯೂ ಆಫ್ ಅ ಫರ್ಮ್ ಈಸ್ ಡಿಫೈನ್ಡ್ ಆಸ್ ಅ ಟೋಟಲ್ ರೆವಿನ್ಯೂ ಪರ್ ಯೂನಿಟ್ ಆಫ್ ಔಟ್ಪುಟ್. So average revenue, it means a firm selling per unit of output. So firm's earning is there after selling the per unit of output, which is known as average revenue. ಉತ್ಪಾದನೆಯ ಪ್ರತಿ ಹಂತದ ಘಟಕದ ಮಾರಾಟದಿಂದ ಗಳಿಸಿದಂಥ ಆದಾಯವನ್ನು ಸರಾಸರಿ ಆದಾಯ ಎಂದು ಕರೆಯುತ್ತಾರೆ. ಸೊ ಇದರ ಸೂತ್ರ ಈ ರೀತಿಯಾಗಿದೆ: average revenue is equal to TR by Q. ಸರಾಸರಿ ಆದಾಯವನ್ನು ಕಂಡುಹಿಡಿಯುವಂಥ ಸೂತ್ರ TR divided by Q. And the next one is here marginal revenue, and this was third important type of revenue, ಸೀಮಾಂತ ಆದಾಯ. So marginal revenue, it means extra or additional revenue. In simple, in only one word we can say extra or additional earning is known as ಮಾರ್ಜಿನಲ್ ರೆವಿನ್ಯೂ. ಹೆಚ್ಚುವರಿ ಆದಾಯದ ಗಳಿಕೆಯನ್ನು ಸೀಮಾಂತ ಆದಾಯ ಅಥವಾ ಅಂಚಿನ ಆದಾಯ ಅಂತ ಹೇಳ್ತಾರೆ. ಸೊ ಇದನ್ನ ವ್ಯಾಖ್ಯಾನದಲ್ಲಿ ಹೇಳೋದಾದರೆ, ದ ಮಾರ್ಜಿನಲ್ ರೆವಿನ್ಯೂ ಆಫ್ ಅ ಫರ್ಮ್ ಈಸ್ ಡಿಫೈನ್ಡ್ ಆಸ್ ಅ ಇನ್ಕ್ರೀಸಸ್ ಇನ್ ಟೋಟಲ್ ರೆವಿನ್ಯೂ ಆಫ್ ಫಾರ್ ಅ ಯೂನಿಟ್ ಇನ್ಕ್ರೀಸಸ್ ಇನ್ ದಿ ಫರ್ಮ್ಸ್ ಔಟ್ಪುಟ್. The marginal revenue of a firm is defined as the increases in total revenue for a unit increases in the firm's output. ಸೀಮಾಂತ ಆದಾಯ ಅಂದರೆ ಉತ್ಪಾದನೆಯ ಪ್ರತಿಯೊಂದು ಹಂತದಿಂದ ಅಥವಾ ಉತ್ಪಾದನೆಯ ಘಟಕಗಳನ್ನು ಮಾರಾಟ ಮಾಡಿದಂತೆ ಒಟ್ಟು ಆದಾಯದಲ್ಲಿ ಆಗುವಂಥ ಬದಲಾವಣೆಯನ್ನು ಸೀಮಾಂತ ಆದಾಯ ಅಥವಾ ಅಂಚಿನ ಆದಾಯ ಎಂದು ಕರೆಯುತ್ತಾರೆ. ಸೊ ಇದರ ಸೂತ್ರ ಅಥವಾ ಇಕ್ವೇಷನ್ ಈ ರೀತಿಯಾಗಿದೆ: MR is equal to delta TR by delta Q. Marginal revenue is equal to change into revenue divided by change into quantity. ಸೀಮಾಂತ ಆದಾಯದ ಸೂತ್ರ ಸೀಮಾಂತ ಆದಾಯ ಇಸ್ ಈಕ್ವಲ್ ಟು ಬದಲಾದಂತಹ ಒಟ್ಟು ಆದಾಯ ಡಿವೈಡೆಡ್ ಬೈ ಬದಲಾವಣೆಗೊಂಡ ಉತ್ಪನ್ನದ ಪ್ರಮಾಣ.